ಹಾಯ್ ಫ್ರೆಂಡ್ಸ್, ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಈ ಸುಧಾಕರ್ ಜೀವನದ ಕತೆ ಗೊತ್ತಾ? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಸುಧಾಕರ್ ಡಾಕ್ಟರ್ ಓದಿರೋದು ನಿಜಾನಾ? ಎಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದಾರೆ? ಮಾಡಿರೋ ಆಸ್ತಿ ಎಷ್ಟು ಕೋಟಿ? ಹೆಂಡತಿ ಮಕ್ಕಳು ಯಾರು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1973ರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಜನನ. ಡಾಕ್ಟರ್ ಕೆ ಸುಧಾಕರ್ 1973ರ ಜೂನ್ 27ರಂದು ಚಿಕ್ಕಬಳ್ಳಾಪುರದಲ್ಲಿ ಜನಿಸಿದ್ರು. ಆಗಿನ್ನು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಭಾಗವೇ ಆಗಿತ್ತು. ತಂದೆ PN ಕೇಶವರೆಡ್ಡಿ, ತಾಯಿ ಶಾಂತಾ. ತಂದೆ PN ಕೇಶವರೆಡ್ಡಿ ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರೂ ಆಗಿದ್ರು. ಇನ್ನು ಸುಧಾಕರ್ 1ರಿಂದ 10ನೇ ಕ್ಲಾಸ್ ವರೆಗೆ ಫ್ರೆಂಡ್ಶಿಪ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದಿದ್ರು. ಆಮೇಲೆ ಪಂಚಗಿರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಎಜುಕೇಶನ್ ಪಡ್ಕೊಂಡ್ರು. 2003ನೇ ಸಾಲಿನಲ್ಲಿ ತುಮಕೂರಿನಲ್ಲಿರೋ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಿಂದ MBBS ಶಿಕ್ಷಣ ಪಡ್ಕೊಂಡ್ರು. ವೈದ್ಯರಾಗಿ ಕೆಲಸ, ರಾಜಕೀಯ ಎಂಟ್ರಿ. ಶಿಕ್ಷಣ ಮುಗಿಸಿದ ಸುಧಾಕರ್ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರು. ಆದ್ರೆ ತಂದೆ ಆಗಾಗಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದರಿಂದ ತಾವು ಕೂಡ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ್ರು. MBBS ಮುಗಿದು 10 ವರ್ಷಗಳ ಬಳಿಕ ಚುನಾವಣಾ ಅಖಾಡಕ್ಕೆ ಇಳಿದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ಆಗ ಸಿಟ್ಟಿಂಗ್ ಶಾಸಕರಾಗಿದ್ದ JDSನ ಬಚ್ಚೇಗೌಡರ ವಿರುದ್ಧ ವಿನ್ನಾದ್ರು. ಮೊದಲ ಪ್ರಯತ್ನದಲ್ಲೇ 15,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಕಂಡ್ರು. 2ನೇ ಸಲ ಗೆಲುವು ಬಂಡಾಯ. 2018ರಲ್ಲಿ ಮತ್ತೆ ಸುಧಾಕರ್ಗೆ ಟಿಕೆಟ್ ಕೊಟ್ಟ ಕಾಂಗ್ರೆಸ್ ಕಣಕ್ಕೆ ಇಳಿಸಿತು. ಆ ಸಲವೂ ಡಾಕ್ಟರ್ ಸುಧಾಕರ್ಗೆ ಜನ ಜೈ ಅಂದ್ರು. 2ನೇ ಸಲ ಶಾಸಕರಾಗಿ ಆಯ್ಕೆ ಆದ್ರು. ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ 2 ಸಲ ವಿನ್ನಾದ ಶಾಸಕ ಅನ್ನೋ ದಾಖಲೆ ಬರೆದ್ರು. ಆಗಾಗಲೇ ಸುಧಾಕರ್ ಸಿದ್ದರಾಮಯ್ಯಗೆ ತುಂಬಾ ಕ್ಲೋಸ್ ಆಗಿದ್ದು ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ರು. 2018ರಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಾಗ ಸುಧಾಕರ್ಗೆ ಸಚಿವ ಸ್ಥಾನದ ಮೇಲೆ ಕಣ್ಣಿತ್ತು. ಆದ್ರೆ ಅದು ಸಿಗ್ಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸುಧಾಕರ್ 2019ರಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಬಿಜೆಪಿಯ ಆಪರೇಷನ್ಗೆ ಒಳಗಾಗಿ ಕಮಲ ಹಿಡಿದ್ರು. ಹ್ಯಾಟ್ರಿಕ್ ಗೆಲುವು, ಸಚಿವ ಸ್ಥಾನ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಉಪಚುನಾವಣೆ ನಡೆಯಿತು. ಆಗ ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಗೆಲುವಿನ ಬಾವುಟ ಹಾರಿಸಿದ್ರು. ಆಪರೇಷನ್ ಮೂಲಕ ಅಧಿಕಾರಕ್ಕೆ ಏರಿದ್ದ ಯಡಿಯೂರಪ್ಪ ಅವರ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ರು. ಯಡಿಯೂರಪ್ಪ ಕ್ಯಾಬಿನೆಟ್ನ ಯಂಗ್ ಮಂತ್ರಿ ಕೂಡ ಇವರೇ ಆಗಿದ್ರು. ಕೊರೋನಾ ಟೈಮಲ್ಲಿ ರಾಜ್ಯದ ಆರೋಗ್ಯ ಸಚಿವರಾಗಿ ಇದ್ದಿದ್ದು ಇವರೇ ಅನ್ನೋದು ವಿಶೇಷ. ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಡ್ತು. 3 ಸಲ ವಿನ್ ಆಗಿದ್ದ, ಸಚಿವರೂ ಆಗಿದ್ದ ಸುಧಾಕರ್ ಕಟ್ಟಿ ಹಾಕುವಲ್ಲಿ ಪ್ರದೀಪ್ ಸಕ್ಸಸ್ ಕಂಡ್ರು. ಡಾಕ್ಟರ್ ಸುಧಾಕರ್ಗೆ ಮೊದಲ ಬಾರಿಗೆ ಸೋಲಾಯ್ತು. 10,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಪ್ರದೀಪ್ ಈಶ್ವರ್ ವಿನ್ ಆದ್ರು. ಇದು ಸುಧಾಕರ್ಗೆ ತುಂಬಾ ಅಪಮಾನಕರ ಗಳಿಗೆ ಆಗಿತ್ತು. ಹೀಗಾಗಿ 2024ರ ಲೋಕಸಭೆ ಚುನಾವಣೆ ವೇಳೆ ಸುಧಾಕರ್ ಪಟ್ಟು ಹಿಡಿದು ಚಿಕ್ಕಬಳ್ಳಾಪುರ ಟಿಕೆಟ್ ತಗೊಂಡ್ರು. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಕಣಕ್ಕೆ ಇಳಿದಿದ್ರು. ಆದ್ರೆ ಸುಧಾಕರ್ 1,63,000 ಮತಗಳ ಅಂತರದಲ್ಲಿ ಗೆದ್ದು ಸಂಸದರಾದ್ರು. ಚುನಾವಣೆಯಲ್ಲಿ ಸುಧಾಕರ್ ಗೆದ್ದರೆ ನಾನ್ ರಾಜೀನಾಮೆ ಕೊಡ್ತೀನಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ರು. ಆದ್ರೆ ಸುಧಾಕರ್ ವಿನ್ ಆದ್ಮೇಲೆ ಪ್ರದೀಪ್ ಈಶ್ವರ್ ಸೈಲೆಂಟ್ ಆದ್ರು. ಪ್ರದೀಪ್ ಈಶ್ವರ್ಗೆ ಸುಧಾಕರ್ ಮೇಲೆ ಸಿಟ್ಟ್ಯಾಕೆ? 2018ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಪಕ್ಷೇತರ ಅಭ್ಯರ್ಥಿ KV ನವೀನ್ ಕಿರಣ್ ಅನ್ನೋರ ಪರ ಪ್ರಚಾರ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಫುಲ್ ಸದ್ದು ಮಾಡಿದ್ರು. ಚುನಾವಣೆ ಮುಗಿಯೋವಷ್ಟರಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ 20ಕ್ಕೂ ಹೆಚ್ಚು ಕೇಸ್ಗಳನ್ನ ಹಾಕಲಾಗಿತ್ತು. ಒಂದ್ಸಲ ಇವರ ಮೇಲೆ ದಾಳಿ ಕೂಡ ನಡೀತು. ಇದನ್ನ ಖಂಡಿಸಿ ಪ್ರದೀಪ್ ಈಶ್ವರ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇವರನ್ನ ತಡೆಯೋಕೆ 50 ಮಂದಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ನಂತರ ಪ್ರದೀಪ್ ಜೈಲಿಗೂ ಹೋಗಿ ಬರ್ಬೇಕಾಯ್ತು. ಇದೆಲ್ಲದಕ್ಕೂ ಸುಧಾಕರ್ರೇ ಕಾರಣ ಅನ್ನೋದು ಪ್ರದೀಪ್ ಆರೋಪ. ಹೀಗಾಗಿ ಅಲ್ಲಿಂದಲೂ ಸುಧಾಕರ್ ವಿರುದ್ಧ ಕೆಂಡ ಕಾರ್ತಾ ಬಂದಿದ್ದಾರೆ. ಸುಧಾಕರ್ ಪತ್ನಿ ಮತ್ತು ಮಕ್ಕಳು.
ಕೆ ಸುಧಾಕರ್ ಡಾಕ್ಟರ್ ಪ್ರೀತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಆಕೆ ಕೂಡ ದಂತ ವೈದ್ಯ ಆಗಿದ್ದಾರೆ. ಪತಿ ಜೊತೆ ಸೇರ್ಕೊಂಡು ಪ್ರೀತಿ ಕನ್ಸಲ್ಟೆಂಟ್ ಅನ್ನೋ ಕ್ಲಿನಿಕ್ ನಡೆಸ್ತಿದ್ದಾರೆ. ದಂಪತಿಗೆ 3 ಮಕ್ಕಳು ಕೂಡ ಇದ್ದಾರೆ. ಸುಧಾಕರ್ ಆಸ್ತಿ ಮತ್ತು ಆದಾಯದ ಮೂಲ 2024ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ ಡಾಕ್ಟರ್ ಕೆ ಸುಧಾಕರ್ 33 ಕೋಟಿ 41 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಜೊತೆಗೆ 20 ಕೋಟಿ 35 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಒಟ್ಟು ಆಸ್ತಿಯಲ್ಲಿ 24 ಕೋಟಿ ರೂಪಾಯಿಯಷ್ಟು ಆಸ್ತಿ ಹೆಂಡತಿ ಪ್ರೀತಿ ಹೆಸರಲ್ಲೇ ಇದೆ. ಪ್ರೀತಿ ಕನ್ಸಲ್ಟೆನ್ಸಿನಿಂದ ಬರೋ ದುಡ್ಡು, ಸಂಸದರ ವೇತನ, ಬ್ಯಾಂಕ್ ಬಡ್ಡಿ, ಬಾಡಿಗೆ ಮತ್ತು ಕೃಷಿ ಆದಾಯದ ಮೂಲವಾಗಿದೆ. ಸುಧಾಕರ್ ದಂಪತಿ ಬಳಿ ಎಷ್ಟು ಚಿನ್ನ ಇದೆ? ಸುಧಾಕರ್ ಬಳಿ 180 ಗ್ರಾಂ ತೂಕದ ಚಿನ್ನ ಇದೆ. ಅದೇ ಪತ್ನಿ ಪ್ರೀತಿ ಬಳಿ 1 ಕೆಜಿ ಚಿನ್ನ, 4 ಜೊತೆ ವಜ್ರದ ಆಭರಣ ಕೂಡ ಇದೆ. ಇನ್ನು ಕಾರುಗಳ ವಿಚಾರಕ್ಕೆ ಬಂದ್ರೆ ಸುಧಾಕರ್ ಬಳಿ ಲ್ಯಾಂಜಾರೋ ಕಾರು ಮತ್ತು 3 ಟ್ರ್ಯಾಕ್ಟರ್ಗಳಿವೆ. ಅದೇ ಪತ್ನಿ ಬಳಿ ಜಸ್ಟ್ ಒಂದೇ ಒಂದು ಆಕ್ಟಿವಾ ಇದೆ. ಫ್ರೆಂಡ್ಸ್, ಇದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.